ಹಾಯ್ ಹಲೋ ನಮಸ್ಕಾರ. ಇವತ್ತು ನಾವು ಬೆಳಗ್ಗೆನೆ ಹೊರಟಿದ್ದೀವಿ. ಸೊ ಮೋಟೋ ವ್ಲಾಗ್ ಸೆಟಪ್ಪಲ್ಲಿ ತುಂಬ ದಿವಸ ಆದಮೇಲೆ ಮಾಡ್ತಾಯಿದ್ದೀನಿ. ಇವತ್ತು ಒಂದು ಪ್ರಾಬ್ಲಮ್ಗೆ ನಾವು ಹೋಗ್ತಾ ಇರೋದು. ನನ್ನ ಗಾಡಿ ಹೊಸ ಗಾಡಿಗೆ ಇವಾಗ ಇಂಜಿನ್ ಇಶ್ಯೂ ಬಂದಿದೆ. ಸೊ ಬನ್ನಿ ತೋರಿಸ್ತೀನಿ. ತೋರಿಸ್ತೀನಿ ರೀ. ಇವಾಗ ಕೇಳಿಸ್ತಾ ಇಲ್ಲ, ಬಟ್ ತುಂಬ ಟ್ಯಾಪೆಟ್ ನಾಯ್ಸ್ ಇದೆ. ಸೊ ಅದಕ್ಕೆ ನಾವು ನಾನು ಚೆಕ್ ಮಾಡ್ಸಕ್ಕೆ ಹೋದಾಗ ಅವ್ರು ಹೇಳಿದ್ದು ಒಂದೇ ಮಾತು, ಇದು ಇಂಜಿನ್ ಹೆಡ್ ಚೇಂಜ್ ಮಾಡಬೇಕು, ಕಂಪನಿಯಿಂದನೇ ಹೇಳಿದ್ದಾರೆ ಅಂತ. ಸೊ ನಾನು ಯೂಶ್ವಲಿ ನಂದು ಹಳೇದು ಇಂಟರ್ಸೆಪ್ಟರ್ ಇದ್ದಾಗೆಲ್ಲ ನಾವು ಡೈರೆಕ್ಟ್ ಸರ್ವಿಸ್ ಸೆಂಟ್ರಿಗೆ ಹೋಗ್ಬಿಟ್ಟು ಟ್ಯಾಪೆಟ್ ಅಡ್ಜಸ್ಟ್ ಮಾಡೋರು. ಬಟ್ ಇದ್ರಲ್ಲಿ ಬೇರೆ ಫೆಸಿಲಿಟಿನೇ ಇದೆ. ಮೋಸ್ಟ್ಲಿ ಇದು ಅಡ್ಜಸ್ಟಬಲ್ ಟ್ಯಾಪೆಟ್ ಅಲ್ಲ. ಸೊ ಅದಕ್ಕೆ ಹೈಡ್ರಾಲಿಕ್ ಟ್ಯಾಪೆಟ್ ಅಂತ ಹೇಳ್ತಾರೆ ಅಂತ ಅಂದ್ಕೊತೀನಿ. ಸೊ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಹೀರೋ ಶೋರೂಮ್ ಅವರು ನನಗೆ ತುಂಬ ಜನ ಇದ್ದಾರೆ ಅಲ್ಲಿ, ನನಗೆ ಲಾಸ್ಟ್ ಟೈಮ್ ಹೆಲ್ಪ್ ಮಾಡಿದವರು. ಸೊ ಇನಿಷಿಯಲಿ ನಾನು ಗಾಡಿ ಇಸ್ಕೊಂಡಿದ್ದು 1 ಮಂತಲ್ಲೇ ನನಗೆ ರಿಮ್ ಇಶ್ಯೂ ಬಂದಿತ್ತು. ಸೊ ರಿಮ್ಮಲ್ಲಿ ಏನಂದರೆ ಒಳಗಡೆ ಒಂದು ಸ್ವಲ್ಪ ಶಾರ್ಪ್ ಎಡ್ಜಸ್ ಇರೋದ್ರಿಂದ ಟ್ಯೂಬ್ ಕಟ್ಟಾಗಿ ಹೋಗ್ಬಿಡೋದು. ಟ್ಯೂಬ್ ಕಟ್ಟಾಗಿ ನಾನು ಔಟರ್ ರಿಂಗ್ ರೋಡಲ್ಲಿ ಒಂದು ಸತಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ನೈಟು 9:30-10 ಗಂಟೆ ನನ್ನ ಫ್ರೆಂಡ್ ಸಿಕ್ಕಾಕೊಂಡ್ಬಿಟ್ಟು ಆಮೇಲೆ ಟೋ ಮಾಡಿಸ್ಕೊಂಡು ಹೋಗಿ ಟ್ಯೂಬ್ ಹಾಕ್ಸ್ಕೊಂಡಿರೋದು. ಅವ್ರು ಟ್ಯೂಬ್ ಹಾಕೋರು ಬೇರೆ ಹೇಳ್ತಾ ಇರೋದು, ಸರ್ ಈ ಟ್ಯೂಬೇ ಸಿಗೋಲ್ಲ ನಿಮಗೆ, ನೀವು ಯಾವಾಗಲೂ ಒಂದು ಸ್ಪೇರ್ ಇಟ್ಕೊಂಡಿರಿ ಅಂತ. ಬಟ್ ಅದಾಗಿದ ತಕ್ಷಣ ನಾನು ಸರ್ವಿಸ್ಗೆ ಹೆಂಗಿದ್ರು ಬಿಡಬೇಕಾಗಿತ್ತು. ಇನ್ನೊಂದು 100 ಕಿಲೋಮೀಟರ್ಸ್ ಏನೋ ಇತ್ತು. ಸೊ ಅವ್ರು ರೆಡಿ ಮಾಡಿಕೊಟ್ಟಿದ ಮೇಲೆ ಅದ್ರ ಮೇಲೆ ಸರ್ವಿಸಿಗೆ ಬಿಟ್ಟಿದ ತಕ್ಷಣ ನನಗೆ ರಿಮ್ಮು ರೆಡಿ ಮಾಡಿಕೊಟ್ರು. ಸೊ ರೋಹನ್ ಅಂತ ಒಬ್ರು ಇದ್ದಾರೆ. ಸೊ ಅವರು ಟೆರಿಟರಿ ಮ್ಯಾನೇಜರು. ಸೊ ಇಮಿಡಿಯೇಟಾಗಿ ನನಗೊಂದು ರಿಮ್ ತರಿಸ್ಕೊಟ್ಟು ಅವರು ಕೆಲಸ ಮಾಡಿಕೊಟ್ರು. ಸೊ ಒನ್ ಆಫ್ ದಿ ವೆರಿ ಹೆಲ್ಪ್ಫುಲ್ ಮೆಂಬರ್ಸ್ ಅನ್ಬೋದು ಇದರಲ್ಲಿ, ಹೀರೋಲಿ. ಸೊ ಇವಾಗ ಆ್ಯಕ್ಚುಲಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ ನಾನು ಅವ್ರಿಗೆ ಆ್ಯಕ್ಚುಲಿ ತೊಂದರೆ ಕೊಡೋದು ಬೇಡ, ಡೈರೆಕ್ಟಾಗಿ ಪೀಣ್ಯ ಸರ್ವಿಸ್ ಸೆಂಟ್ರಿಗೆ ಹೋಗೋಣ ಅಂತ ಅಂದ್ಕೊಂಡೆ. ಸೊ ಅರ್ಲಿಯರ್ ನಾನು ಇದು ಇನ್ಸ್ಟಾಗ್ರಾಮಲ್ಲೂ ನೋಡಿದ್ದೆ, ಬೇರೆ ಯಾರಿಗೂ ಇದು ಟ್ಯಾಪೆಟ್ ಸೌಂಡ್ ಬರ್ತಾ ಇದೆ, ಆ ಪ್ರಾಬ್ಲಮ್ ಇದೆ ಅಂತ. ಬಟ್ ಇನಿಷಿಯಲಿ ಅವರು ಡಿನೈ ಮಾಡ್ತಾಯಿದ್ರು, ಸರ್ ಇದು ನಾರ್ಮಲ್ ಸೌಂಡು ಅಂತ. ಸೊ ನಾನು 2-3 ಗಾಡಿ ಓಡಿಸಿರೋದ್ರಿಂದ ನನಗೆ ಗೊತ್ತಾಗ್ತಾ ಇತ್ತು. ಸೊ ನಾನು ಆ್ಯಕ್ಚುಲಿ ಟೈಮಿಂಗ್ ಚೇಂಜ್ ಇಶ್ಯೂ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಟೈಮಿಂಗ್ ಚೇಂಜ್ ಇಶ್ಯೂ ಅಲ್ಲ, ಇದು ಪೂರ್ತಿ ಟ್ಯಾಪೆಟ್ ಇಶ್ಯೂನೇ, ಆ್ಯಂಡ್ ಹೆಡ್ಡೇ ಚೇಂಜ್ ಮಾಡಬೇಕು ಅಂತ ಅಂದರು. ಸೊ ಆಲ್ಮೋಸ್ಟ್ ಅವರು ಗಾಡಿನೇ ರೀಕಾಲ್ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಫೇಸಲ್ಲಿ ಅವ್ರು ರೀಕಾಲ್ ಮಾಡಿದ್ದು ರಿಮ್ಗೋಸ್ಕರ. ಸೊ ಬಂದು ರಿಮ್ ಚೇಂಜ್ ಮಾಡಿಸ್ಕೊಳ್ಳಿ ಅಂತ ಎಲ್ಲ ಹೇಳಿದರು ಎಷ್ಟೊಂದು ಜನಕ್ಕೆ. ಅದಾದಮೇಲೆ ಇವಾಗ ಇಂಜಿನ್ ಹೆಡ್ಡು. ಬಟ್ ನನಗೆ ಅವ್ರು ಪ್ರಾಮಿನೆಂಟಾಗಿ ಮಾಡ್ತಾ ಇದ್ದಾರೆ. ಸೊ ಓಪನ್ ಆಗಿ ಹೌದು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಸೊ ನನಗೆ ಅದು ಆನೆಸ್ಟಿಯಿಂದ ಮೋಸ್ಟ್ಲಿ ಕೊಡ್ಬೋದು. ಸೊ 2 ದಿವಸ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ನಾನು ಗಾಡಿ ಮೇಂಟೈನ್ ಮಾಡಿರೋದ್ರಿಂದ ನನಗೆ ಇಮಿಡಿಯೇಟಾಗಿ ಟ್ಯಾಪೆಟ್ ಸೌಂಡ್ ಸ್ಟಾರ್ಟ್ ಆಗೋಲ್ಲ. ಸೊ ಇಂಜಿನ್ ತುಂಬ ಹೀಟ್ ಆದಾಗ ಎಕ್ಸ್ಪ್ಯಾಂಡ್ ಆಗುತ್ತೆ, ಮೆಟಲ್ ಎಕ್ಸ್ಪ್ಯಾಂಡ್ ಆದಾಗ ಅವಾಗ ನನಗೆ ಟ್ಯಾಪೆಟ್ ಸೌಂಡ್ ಸ್ಟಾರ್ಟ್ ಆಗೋದು. ಬಟ್ ನಾನು ಆ್ಯಕ್ಚುಲಿ ಅಲ್ಲಿ ಒಂದು 2-3 ಬಂದಿರೋರು ನಾನು ನೋಡಿದ್ದೆ, ಎಕ್ಸ್ಟ್ರೀಮಾಗಿ ಓಡಿಸಿದ್ರು ಅಂತ ಅನಿಸುತ್ತೆ. ನಾನು ಆಫ್ ರೋಡೆಲ್ಲ ಮಾಡಿದ್ದೀನಿ ಗಾಡೀಲಿ, ಇಲ್ಲ ಅಂತ ಅಲ್ಲ. ಬಟ್ ನಾನು ಆ ಎಕ್ಸ್ಟ್ರೀಮ್ ಆಫ್ ರೋಡೆಲ್ಲ ಮಾಡಿಲ್ಲ ಇನ್ನು. ಸೊ ಈ ಗಾಡಿಗೆ ಆ್ಯಕ್ಚುಲಿ ಇನ್ನೂ ಕೆಲವು ಸ್ಪೆಷಲ್ ಪಾರ್ಟ್ಸ್ ಎಲ್ಲ ಬರೋದಿದೆ. ಸೊ ಅದ್ರ ಮೇಲೆ ನೋಡೋಣ. ಸೊ ಇದು ಆ್ಯಕ್ಚುಲಿ ಚೈನಾಯಿಂದ ತರಿಸ್ತಾ ಇರೋದು ಪಾರ್ಟು. ಸೊ ಒಂದು ಸತಿ ಅದು ಬಂದರೆ ಆಮೇಲೆ ಟೂರ್ ಹೊಡಿಬೋದು. ಸೊ ರೀಸೆಂಟಾಗಿ ಸ್ಯಾಡಲ್ ಬ್ಯಾಗು ತೊಗೊಂಡೆ, ಬಟ್ ನಂಗೆ ಮನಸ್ಸೇ ಆಗಿಲ್ಲ ಮೋಟೋ ವ್ಲಾಗ್ ಮಾಡಬೇಕು ಅಂತ. ಯಾಕಂದರೆ ಗಾಡೀಲಿ ಏನಾನ ಒಂದು ಪ್ರಾಬ್ಲಮ್ಮು. ಇನಿಷಿಯಲಿ ಇದು ಬ್ಯಾಟ್ರಿ ಕರೆಕ್ಟಾಗಿ ಕನೆಕ್ಟ್ ಆಗಿರಲಿಲ್ಲ. ಸೊ ಅವಾಗ ಗಾಡಿ ಆಫ್ ಆಗೋಗ್ಬಿಡೋದು. ಸೊ ನಾವೆಲ್ಲ ನನ್ನ ಫ್ರೆಂಡೆಲ್ಲ ಗಾಡಿ ಎತ್ಕೊಂಡು ಹೋದಾಗ ಗಾಡಿ ಹೀಟ್ ಆಗಿಬಿಟ್ಟು ಆಫ್ ಆಗ್ತಾಯಿದೆ ಅಂತ ನಾವು ಅಂದ್ಕೊಂಡ್ವಿ, ಟೆಂಪ್ರೇಚರ್ ಸೆನ್ಸರು ಏನೋ ಇಶ್ಯೂ ಇದೆ, ಸೊ ಅದರಿಂದ ಆಗ್ತಾ ಇರೋದು ಅಂತ. ಸೊ ಮೆಕ್ಯಾನಿಕಲ್ ಏನು ಕರ್ಮಕ್ಕೆ ಓದಿರೋದು, ಅದಕ್ಕೆ ಒಂದು ಸತಿ ಬಿಚ್ಚಾಕ್ಬಿಡೋಣ ಅಂತ ಅಂದ್ಬಿಟ್ಟು ಸೀಟ್ ಎತ್ತಾಕ್ಬಿಟ್ವಿ. ಎತ್ತಾಕಿ ನೋಡಿದ್ರೆ ಅವನ ಅಜ್ಜಿ ಕರೆಕ್ಟಾಗಿ ಕನೆಕ್ಟೇ ಮಾಡಿಲ್ಲ, ಸುಮ್ಮನೆ ನೆಟ್ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಅದು ನೋಡಿದ್ರೆ ನಾನು ಫಸ್ಟ್ ಹೆವಿ ವೆಯ್ಟು, ಕೂತಿದ ತಕ್ಷಣ ಅದು ಕನೆಕ್ಟ್ ಆಗ್ತಾ ಇತ್ತೇನೋ. ಪಾಪ ನನ್ನ ಫ್ರೆಂಡು ಸ್ವಲ್ಪ ಲೈಟ್ ವೆಯ್ಟ್ ಆಗಿದ್ದ,
ಅವ್ನು ಕೂತಾಗ ಆಫ್ ಆಗೋಗ್ಬಿಡ್ತು. ಅವನು ಅಲ್ಲೆಲ್ಲ ನಿಂತ್ಕೊಂಡ್ಬಿಟ್ಟು ಮಚ್ಚ ಹೋಯ್ತು ಮಚ್ಚ ಆಫ್ ಆಗೋಗ್ಬಿಡ್ತು ಗಾಡಿ ಅಂತೆ. ನಾನು ಏನು ಗುರು ಇದು ಅಥೋ ಗಾಡಿ ಕೊಟ್ಟಾಗೆ ಹಿಂಗೆ ಆಗ್ಬೇಕಾ ಅಂತ ಅಂದಾಗ ನಮ್ಮ ಮಚ್ಚನ ಅವನು ಹಂಗೆ ಫುಲ್ ಕ್ರೇಜಿ, ಮಚ್ಚ ನಾನು ನೋಡ್ತೀನಿ ಅಂತ ಅಂದ್ಬಿಟ್ಟು ಸೀಟ್ ಹಾಕ್ಬಿಟ್ಟು ನೋಡ್ದ. ಅಷ್ಟರಲ್ಲಿ ನಾನು ಹೋಗ್ಬಿಟ್ಟಿದ್ದೆ. ನೋಡ್ಬಿಟ್ಟು ಏನಿಲ್ಲ ಕಣ ಇದು ನೋಡಿ ಹಿಂಗೆ ಗುದ್ದಿದ್ರೆ ಸಾಕು ಅಂತ ಅಂದ. ಸರಿ ಗುದ್ದು ಸದ್ಯಕ್ಕೆ ಎತ್ಕೊಂಡು ಹೋಗು ಅಂತ ಅಂದ್ಬಿಟ್ಟು ಆಮೇಲೆ ಬಂದ್ಮೇಲೆ ನೋಡಿದ್ರೆ ಅದು ಸರಿ ಏನಿದು ಬುಡಕ್ಕೆ ಹೋಗ್ಬೇಡ ಪ್ರಾಬ್ಲಮ್ದು ಅಂತ ಬ್ಯಾಟ್ರಿ ಓಪನ್ ಮಾಡಿ ಚೆಕ್ ಮಾಡಿದ್ರೆ ಕನೆಕ್ಟರ್ ಕರೆಕ್ಟಾಗಿ ಹಾಕಿರಲಿಲ್ಲ. ಅದನ್ನೆಲ್ಲ ಕ್ಲೀನಾಗಿ ಇವಾಗ ಹಾಕಿ ಸೊ ಅದೊಂದು ಪ್ರಾಬ್ಲಮ್ ನಾವೇ ಸಾಲ್ವ್ ಮಾಡ್ಕೊಂಡ್ವಿ ಸರ್ವಿಸ್ ಸೆಂಟ್ರಿಗೆ ಹೋಗೋದು ಬಿಡಿ. ಸ್ಟಾರ್ಟ್ ಆಯಿತು ಟ್ಯಾಪೆಟ್ ಸೌಂಡು. ನಿಮಗೆ ಆ್ಯಕ್ಚುಲಿ ನಾನು ಅಲ್ಲಿ ಇನ್ನೇನು ಸರ್ವಿಸ್ ಸೆಂಟ್ರ್ ಹತ್ರ ಇದ್ದಾಗ ಇಳಿದು ತೋರಿಸ್ತೀನಿ ಹಿಂಗೆ ಬರುತ್ತೆ ಅಂತ. ಸೊ ಇವಾಗ ಗಾಡಿ ಹೀಟ್ ಆಗಿದೆಯಲ್ಲ, ಸೊ ಅದಕ್ಕೆ ಬರುತ್ತೆ ಇವಾಗ. A few inches later. ಸೊ ಗಾಡೀಲಿ ಇವಾಗ ಈ ಥರ ಸೌಂಡ್ ಬರುತ್ತೆ. ಕೇಳಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಬಟ್ ಹಿಂಗೆ ಇರೋದು ಸೌಂಡು. ಇವಾಗ ನೋಡೋಣ ಹೆಡ್ ಚೇಂಜ್ ಮಾಡಾದ್ಮೇಲೆ ಹೆಂಗಿರುತ್ತೆ. Several days later. ಅಂತೂ ಇಂತೂ ನಮ್ಮ ಗಜ ಸರ್ವಿಸಿಂದ ಆಚೆ ಬಂದ. ಸೊ ₹1 ತಗೊಂಡಿಲ್ಲ. ಸೊ ಇದ್ರ ಜೊತೆ ಏನಂದ್ರೆ ಫ್ಯೂಲ್ ಸೆನ್ಸರು ಫ್ಯೂಲ್ ಪಂಪಲ್ಲಿ ಏನೋ ಇಶ್ಯೂ ಇತ್ತಂತೆ. ಸೊ ಕಂಟಿನ್ಯೂಸ್ ಆಗಿ ಆನ್ ಆಗ್ತಾ ಇತ್ತು ಅಂತಂದ್ರು. ಸೊ ಚೆನ್ನಾಗೇ ಸರ್ವಿಸ್ ಮಾಡಿಕೊಟ್ಟಿದ್ದಾರೆ. ನಂದೊಂದೇ ಇದರಲ್ಲಿ ನನಗೊಂದೇ ಕಂಪ್ಲೇಂಟ್ ಇದ್ದೇನೆಂದರೆ, ಈ ಅಡ್ವೈಸರ್ಸ್ ಇದ್ದಾರಲ್ಲ, ಒಂದು ಚೂರು ಜವಾಬ್ದಾರಿ ಇಲ್ಲ ಅವ್ರಿಗಂತೂ, ಒಂದು ಪೈಸಾ ಜವಾಬ್ದಾರಿ ಇಲ್ಲ. ಬಟ್ ನನಗೇನು ಹೆಲ್ಪ್ ಆಗಿದ್ದಂದ್ರೆ, ನಾನು ಬಾಬು ಸರ್ನ ಕಾಂಟ್ಯಾಕ್ಟ್ ಮಾಡಿರೋದ್ರಿಂದ ಸೊ ಅವ್ರು ನನ್ನ ಕೆಲಸ ಈಸಿ ಮಾಡಿಕೊಟ್ರು. ಸೊ ಅದಕ್ಕೊಂದು ಥ್ಯಾಂಕ್ಸು. ಅದು ಬಿಟ್ಟರೆ ಈ ಸರ್ವಿಸ್ ಅಡ್ವೈಸರ್ ಅಂತೂ ನಾನು ಫೋನ್ ಮಾಡಿಬಿಟ್ಟು ಕೇಳಬೇಕಾಗಿತ್ತು, ಎಲ್ಲಿ ಗಾಡಿ ರೆಡಿ ಆಯ್ತಾ ಅಂತ. ಅಷ್ಟೊತ್ತಿ ನಾನು ಕೇಳೋದು ಪರಿಸ್ಥಿತಿನೇ ಬರಬಾರ್ದು. ನಿಮ್ಮ ಕಸ್ಟಮರ್ ಸರ್ವಿಸ್ ಹೆಂಗಿರ್ಬೇಕು? ಆಲ್ರೆಡಿ ಗಾಡಿ ಪ್ರಾಬ್ಲಮ್ ಇದೆ, ಕಸ್ಟಮರ್ಗೆ ಫ್ರಸ್ಟ್ರೇಷನ್ ಬೇರೆ ಇರುತ್ತೆ, ಅದರಲ್ಲಿ ಇದೆಲ್ಲ ಬೇಕಾ? ಅದ್ರ ಬದಲು ಸರ್ ಇಷ್ಟೊತ್ತಿಗೆ ಆಗತ್ತೆ ಅಂತ. ಸೊ ನಾನು ಥರ್ಸ್ಡೇ ಏನೋ ಬಿಟ್ಟಿದ್ದು. ಸೊ ಸ್ಯಾಟರ್ಡೆ ಅವ್ರೇನೋ ಲೀವ್ ಅಂದ್ರು, ನಾನು ಓಕೆ ಅಂತ ಅಂದೆ. ಅದಾದ್ಮೇಲೆ ಮಂಡೇ ಕೊಡ್ತೀನಿ ಅಂತ ಅಂದ್ರು. ಸೊ ಮಂಡೇ ಬೆಳಗ್ಗೆ ಅಂದ್ರು, ಆಮೇಲೆ ಮಧ್ಯಾಹ್ನ ಆಯ್ತು, ಅದು ಸಾಯಂಕಾಲ ಕೊಡ್ತೀನಿ ಅಂದ್ರೆ ಅಲ್ಲಿವರೆಗೂ ಓಕೆ. ಬಟ್ ಮ್ಯಾನೇಜರ್ ಹಂಗೆ ಹೇಳ್ಬೇಕಾದ್ರೆ ಸರ್ವಿಸ್ ಅಡ್ವೈಸರ್ ಎಷ್ಟು ಕೂಲಾಗಿ ನಂಗೆ ಮೆಸೇಜ್ ಮಾಡ್ತಾರೆ ಅಂದ್ರೆ, ಸರ್ ಗಾಡಿ ನಾಳೆ ಸಿಗತ್ತೆ ಸರ್ ಅಂತ. ನಾನು ಎಷ್ಟು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೀನಿ ಅಂದ್ರೆ ಗಾಡಿ ಬಿಡ್ಬೇಕಾದ್ರೆ, ಸರ್ ನನಗೆ ಟ್ಯೂಸ್ಡೇ ನನಗೆ ಗಾಡಿ ಬೇಕೇ ಬೇಕು, ಯಾಕಂದ್ರೆ ನಾನು ಆಚೆ ಹೋಗ್ಬೇಕು, ನನಗೆ ಗಾಡಿ ಇಲ್ಲದೆ ಆಗಲ್ಲ ಅಂತ ಅಂದಾಗ ಬಾಬು ಸರ್ ಆನೆಸ್ಟ್ಲಿ ಹೇಳಿದ್ರು, ಆಗತ್ತೆ ಸರ್ 2 days ಬೇಕಾಗಿತ್ತು ಅಂತ. ಮತ್ತೆ ನಂಗೆ ಮೆಕ್ಯಾನಿಕ್ಕು ತುಂಬ ಫ್ರೆಂಡ್ಲಿ ಮೆಕ್ಯಾನಿಕ್ಕು. ಸೊ ಅವ್ರು ಹೇಳಿದ್ರು ಏನು ಪ್ರಾಬ್ಲಮ್ಸ್ ಇದೆ ಅಂತ. ಅವ್ರ ಹೆಸರು ವಿನೋದ್ ಅನಿಸುತ್ತೆ. ಬಟ್ ಕೆಲಸ ಮಾಡಿರೋದು ಮಾತ್ರ ಸಕ್ಕದಾಗಿ ಮಾಡಿದ್ದಾರೆ. ಸೊ ಅವ್ರು ತೋರಿಸಿದ್ರು, ಸರ್ ರೋಡ್ಸ್ ನೋಡಿ ಎಲ್ಲ ಹೇಳಿದ್ರು, ಎಲ್ಲ ಮಾಡಿದ್ರು. ಸೊ ಆ ಲೆಕ್ಕದಲ್ಲಿ ಸೊ ಈ ಇಶ್ಯೂ ಅವ್ರು ಚೆಕ್ ಮಾಡಬೇಕಾಗೇ ಇರಲಿಲ್ಲ. ಫ್ಯೂಲ್ ಸೆನ್ಸರ್ ಆಗಲಿ ಫ್ಯೂಲ್ ಪಂಪ್ದು ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಅವರು ಹೇಳಿದ್ದಾರೆ ಅಂದರೆ ಅಷ್ಟು ಕ್ಲೀನಾಗಿ. ಸೊ ನನಗೆ ಗೊತ್ತಿರೋ ಮಟ್ಟಕ್ಕೆ ಈ ಮ್ಯಾನೇಜರು ಮತ್ತು ಮೆಕ್ಯಾನಿಕ್ ಮಧ್ಯದಲ್ಲಿ ಇವರು ಕಸ್ಟಮರ್ ರಿಲೇಷನ್ ಹಾಳು ಮಾಡ್ತಾರೆ ಹೊರತು ಬೇರೆ ಏನಿಲ್ಲ. ಟೆಕ್ನಿಷಿಯನ್ ಇಲ್ಲ ಅಂತ ಹೇಳಿದ್ರು ಫಸ್ಟು. ನನಗೆ ಟೆಕ್ನಿಷಿಯನ್ ಹೆಂಗಿಲ್ಲ, ಇವ್ರು ಇದ್ದಿದ್ದು ನಾನು ನೋಡಿದ್ದೀನಿ. ಅವರೇ ನನಗೆ ಪರ್ಸ್ನಲಿ ಬೇರೆ ಹೇಳಿದ್ದಾರೆ, ಸರ್ ನಾನು ಕೊಡ್ತೀನಿ 2 ದಿವಸದಲ್ಲಿ ತಲೆಗೆಡ್ಸ್ಕೊಬೇಡಿ ಅಂತ. ಇವ್ರು ಇನ್ನೇನು ಮಾಡ್ತಾರೋ. ಬಟ್ ಏನಂದರೆ ಒಂಚೂರು ಇವಾಗ ಅಷ್ಟೊಂದು ಟ್ಯಾಪೆಟ್ ಸೌಂಡ್ ಇಲ್ಲ. ಸೊ ನಾಮಿನಲ್ ಟ್ಯಾಪೆಟ್ ಸೌಂಡ್ ಎಷ್ಟಿರಬೇಕೋ ಅಷ್ಟೇ ಇದೆ. ಸೊ ನಾನು ಮನೆ ಹತ್ರ ಹೋಗ್ಬಿಟ್ಟು ಒಂದು ಸತಿ ನಿಮಗೆ ತೋರಿಸ್ತೀನಿ ಹೆಂಗಿದೆ ಟ್ಯಾಪೆಟ್ ಸೌಂಡ್ ಇವಾಗ, ಅವಾಗ ಹೆಂಗಿತ್ತು ಇವಾಗ ಹೆಂಗಿದೆ ಅಂತ. ಸೊ ಒಂದು ಬಿಫೋರ್ ಆಫ್ಟರ್ ಹಾಕಿದ್ರೆ ನಿಮಗೂ ಕ್ಲೀನಾಗಿ ಗೊತ್ತಾಗುತ್ತೆ. ಸೊ ಇವಾಗ ಕೇಳಿಸ್ಕೊಳ್ಳಿ, ಏನಿಲ್ಲ, ನಾಯ್ಸೇ ಇಲ್ಲ ನೋಡಿ. ಅವಾಗೂ ಇವಾಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಕ್ಲೀನಾಗಿ ಮಾಡಿದ್ದಾರೆ ಕೆಲಸ. ಸೊ ಇನ್ನೊಂದು 200-300 ಕಿಲೋಮೀಟರ್ಸ್ ಓಡಿಸಿದ್ರೆ ಕ್ಲೀನಾಗಿ ಗೊತ್ತಾಗುತ್ತೆ ಹೆಂಗಿದೆ, ಏನೋ ಪ್ರಾಬ್ಲಮ್ಸ್ ಇದೆಯಾ ಅಂತ.
ಫ್ಯೂಲ್ ಪಂಪ್ ಲೈಟ್ ಪ್ರಾಬ್ಲಮ್ ಇದೆ ಅನಿಸುತ್ತೆ. ಸರೌಂಡ್